ನಮಸ್ತೆ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಟೀಚರ್ಗೆ ಆತ್ಮೀಯವಾದ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋಂಥ ಟಾಪಿಕ್ಕು ಕರ್ನಾಟಕ TET 2025ಗೆ ಯೂಸ್ಫುಲ್ ಆಗಿರುವಂತಹ ಒಂದು ಟಾಪಿಕನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತಗೊಳ್ತಾ ಇರೋಂಥ ಟಾಪಿಕ್ ಏನು ಅಂತಂದರೆ ಸೈನ್ಸ್ನ ನ್ಯೂ ಸಿಲೆಬಸ್ ಬಗ್ಗೆ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಪೇಪರ್ 2 ಹಾಗೆ ಪೇಪರ್ 1 ಎರಡೂ ಪೇಪರ್ಸ್ಗೆ ಯೂಸ್ಫುಲ್ ಆಗಿರೋವಂಥದ್ದು. ಹಾಗೆ ಲಾಸ್ಟ್ ಟೈಮ್ 2024ಅಲ್ಲಿ ಯಾವ ಹೊಸ ಸಿಲೆಬಸ್ಸು ಹೊಸ ಪಠ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಸಿಲೆಬಸ್ಸನ್ನು ತಗೊಂಡು ನಾನಿಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾವು ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ನ ಸಿಲೆಬಸ್ಸನ್ನು, ಅಫಿಷಿಯಲ್ ಸಿಲೆಬಸ್ ಏನಿತ್ತು ಆ ಸಿಲೆಬಸ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಯಾವ ಥರ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದರೆ ಕ್ಲಾಸ್ ವೈಸ್ ಕೊಟ್ಟಿದ್ದಾರೆ. 6th to 10th ವರೆಗೂ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಎಲ್ಲ ಲೆಸನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ 11th and 12th ಕ್ಲಾಸಸ್ಸಲ್ಲಿರುವಂಥ ಸಿಲೆಬಸ್ಸನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಸಿಲೆಬಸ್ಸನ್ನು ನೋಡಿದ ತಕ್ಷಣ ಸುಮಾರಷ್ಟು ಆಕಾಂಕ್ಷಿಗಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನಾವು ಎಲ್ಲಿಂದ ಓದಬೇಕಾಗತ್ತೆ, 6th to 12th ಸಿಲೆಬಸ್ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ರೆಫರೆನ್ಸ್ ಬುಕ್ಸನ್ನು ಸಹ ಕೊಟ್ಟಿದ್ದಾರೆ. ಯಾವ ರೆಫರೆನ್ಸ್ ಬುಕ್ಸನ್ನು ಓದಬೇಕಾಗತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಇಲ್ಲಿ ಫಾರ್ ಪೇಪರ್ 1 ಸೈನ್ಸ್ ರೆಫರೆನ್ಸ್ ಬುಕ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಯಾವ್ಯಾವ ಬುಕ್ಸ್ ಇಲ್ಲಿ ನಾವಿಲ್ಲಿ ರೆಫರ್ ಮಾಡಬೇಕಾಗತ್ತೆ ಅಂತಂದರೆ CBSE, ICSE ಹಾಗೆ ಸ್ಟೇಟ್ ಸಿಲೆಬಸ್ ಬುಕ್ಸನ್ನು, ಹೈಸ್ಕೂಲ್ ಬುಕ್ಸನ್ನು ನಾವಿಲ್ಲಿ ರೆಫರ್ ಮಾಡಬೇಕು ಅನ್ನೋದನ್ನು ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಷ್ಟು ಬುಕ್ಸನ್ನು ನಾವಿಲ್ಲಿ ರೆಫರ್ ಮಾಡೋದ್ರಿಂದ ನಮಗೆ ಮಾರ್ಕ್ಸ್ ಒಳ್ಳೆ ಸ್ಕೋರಿಂಗ್ ಆಗುತ್ತೆ. ಆದರೆ ಇಲ್ಲಿ ಕೊಟ್ಟಿರೋ ಅಷ್ಟು ಬುಕ್ಸನ್ನು ರೆಫರ್ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ನನ್ನ ಸಜೆಷನ್ ಏನು ಅಂತಂದರೆ, ನಾನು ಫಾಲೋ ಮಾಡಿದ್ದಂತಹ ಬುಕ್ಸ್ ಅಥವಾ ನಾನು ರೆಫರ್ ಮಾಡಿದ್ದಂತಹ ಬುಕ್ಸ್ ಯಾವ್ದ್ಯಾವುದು ಅಂತಂದರೆ 6th to 10th ಟೆಕ್ಸ್ಟ್ ಬುಕ್ಸ್ ಏನಿದೆ, NCERT ಟೆಕ್ಸ್ಟ್ ಬುಕ್ ಏನಿದೆ, ಇದನ್ನು ನಾವು ಪಿನ್ ಟು ಪಿನ್ ಓದಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಆಗಿರೋಂತಹ ಚಾಪ್ಟರ್ಸ್ ಏನಿದೆ ಆ ಚಾಪ್ಟರ್ಸನ್ನು ನಾವು ಫಸ್ಟ್ PU ಹಾಗೆ ಸೆಕೆಂಡ್ PU ಅಲ್ಲಿ ಎಷ್ಟು ಟಾಪಿಕ್ಸ್ ಇದೆ ಅಷ್ಟನ್ನು ಸಹ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಫಸ್ಟ್ PU ಅಥವಾ ಸೆಕೆಂಡ್ PU ಟೆಕ್ಸ್ಟ್ ಬುಕ್ಸನ್ನು ಮೊದಲಿಗೆ ತಗೋಬಾರ್ದು. ಆಗೇನಾಗುತ್ತೆ, ನಾವು ಆಲ್ಮೋಸ್ಟ್ ಟಫ್ ಅಂತ ಅನಿಸ್ಬಿಡುತ್ತೆ ನಾವು ದೊಡ್ಡ ಸ್ಟ್ಯಾಂಡರ್ಡ್ ಸಿಲೆಬಸ್ಸನ್ನು ತೊಗೊಂಡಾಗ. ಸೊ ಹಾಗಾಗಿ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು 6th ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ 6th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆದಮೇಲೆ 7th ಹಾಗೆ 8th ಹಾಗೆ 9th ಹಾಗೆ 10th ಈ ಥರ ಕ್ಲಾಸ್ ವೈಸ್ ಓದ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಕಾನ್ಸೆಪ್ಟ್ಸು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಥವಾ ಏನು ಮಾಡಬಹುದು ಅಂತಂದರೆ ಒಂದು ಟಾಪಿಕನ್ನು ತಗೊಂಡು ಆ ಟಾಪಿಕ್ಗೆ ರಿಲೇಟೆಡ್ ಆಗಿ 6th 7th 8th 9th ಟೆಕ್ಸ್ಟ್ ಬುಕ್ಸಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳೋದು, ಅಥವಾ ಅದನ್ನು ಪಾಯಿಂಟ್ ನೋಟ್ಸ್ ಥರ ಮಾಡಿಕೊಂಡು ಆಗಾಗ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬಹುದು. ಸೊ ಫಸ್ಟ್ ಏನು ಮಾಡಬೇಕಾಗತ್ತೆ, ನಮ್ಮ ಹೈಸ್ಕೂಲ್ ಸಿಲೆಬಸ್ ಏನಿದೆ ಇದನ್ನು ಮುಗಿಸ್ಬೇಕು. ಅದನ್ನು ಮುಗಿಸೋದು ಅಂತಂದರೆ ಜಸ್ಟ್ ಒನ್ ಟೈಮ್ ಓದೋದು ಸಾಕಾಗೋದಿಲ್ಲ. ಸೊ ಬರೀ ಒನ್ ಟೈಮ್ ಓದಿದ್ದೀವಿ ಅಂತಂದರೆ ನಮಗದು ನೆನಪಲ್ಲಿ ಉಳಿಯೋದಿಲ್ಲ, ಎಕ್ಸಾಮಲ್ಲಿ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, 6th to 10th ಸ್ಟ್ಯಾಂಡರ್ಡ್ನ NCERT ಟೆಕ್ಸ್ಟ್ ಬುಕ್ಸ್ ಏನಿದೆ ಮಿನಿಮಮ್ 5 to 6 ಟೈಮ್ಸ್ ರಿವಿಷನ್ ಆಗಿರಬೇಕಾಗತ್ತೆ ನಮಗೆ ಎಕ್ಸಾಮ್ ಟೈಮ್ ಅಷ್ಟರಲ್ಲಿ. ಸೊ 5 to 6 ಟೈಮ್ ನೀವು ಈ ಬುಕ್ಸನ್ನು ಓದಿದ್ದೀವಿ, ಕಂಪ್ಲೀಟಾಗಿ ರಿವಿಷನ್ ಆಗಿದೆ ಅಂತ ಅಂದಮೇಲೆ ನಾವೇನು ಮಾಡಬೇಕಾಗತ್ತೆ, ಫಸ್ಟ್ PU ಹಾಗೆ ಸೆಕೆಂಡ್ PU ಟೆಕ್ಸ್ಟ್ ಬುಕ್ಸ್ಗೆ ಹೋಗಬೇಕಾಗತ್ತೆ. ಓಕೆ, ಸೊ ಇದೊಂದು ಸಜೆಷನನ್ನು ನೀವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬಹುದು. ಹಾಗೆ ಇಲ್ಲಿ 1 by 1 ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕ್ಲಾಸ್ ವೈಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ 10th ಸೈನ್ಸನ್ನು ಕೊಟ್ಟಿದ್ದಾರೆ. ಇದು ಕೊಟ್ಟಿರೋಂಥ ಸಿಲೆಬಸ್ಸು ಪೇಪರ್ 1ಗೆ. ಓಕೆ, ಸೊ ಪೇಪರ್ 1ಗೆ ಯಾವೆಲ್ಲ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಹಳೆ ಪಠ್ಯಕ್ರಮವನ್ನು ನೋಡಿದಾಗ ಪೇಪರ್ 1ಗೆ ಈಸಿ ಸಿಲೆಬಸ್ ಇತ್ತು. ಸೊ ಈಸಿ ಸಿಲೆಬಸ್ ಅಂತಂದರೆ 3rd to 6th ಸ್ಟ್ಯಾಂಡರ್ಡ್ ಅಥವಾ 3rd to 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಆ ಕ್ವೆಶನ್ ಪೇಪರು ಈಸಿಯಾಗಿ ಅನಿಸ್ತಾ ಇತ್ತು. ಆದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕ್ವೆಶನ್ಸನ್ನು ಅಬ್ಸರ್ವ್ ಮಾಡಿದಾಗ ಬರೀ 3rd to 8th ಸಿಲೆಬಸ್ಸನ್ನು ನಾವು ಕಂಪ್ಲೀಟಾಗಿ ಓದ್ಕೊಂಡ್ರೆ ಸಾಕಾಗೋದಿಲ್ಲ. ಸೊ ಪೇಪರ್ 1ಗೂ ಸಹ ಏನು ಮಾಡಬೇಕಾಗತ್ತೆ, ನಾವು ಹೈಸ್ಕೂಲ್ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದಬೇಕಾಗತ್ತೆ.
ಇತ್ತೀಚೆಗೆ ಬರ್ತಾ ಇರೋಂಥ ಕ್ವೆಶನ್ ಪೇಪರ್ಸು ತುಂಬಾ ಡಿಫಿಕಲ್ಟಾಗಿ ಬರ್ತಾ ಇದ್ದಾವೆ. ಅದರಲ್ಲೂ PU ಲೆವೆಲಿಂದನೂ ಸಹ ಇನ್ಕ್ಲೂಡ್ ಆಗ್ತಾ ಇದ್ದಾವೆ. ಸೊ ಹೈಸ್ಕೂಲ್ ಸಿಲೆಬಸ್ಗೆ ಹಾಗೆ PU ಸಿಲೆಬಸ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಎಲ್ಲಿ ಜಾಸ್ತಿ ಕ್ವೆಶನ್ಸ್ ಅರೈಸ್ ಆಗುತ್ತೆ ಅಂದರೆ ಅದು ಹೈಸ್ಕೂಲ್ ಸಿಲೆಬಸ್ಸಲ್ಲಿ ಜಾಸ್ತಿ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಅಂದರೆ 6th to 8th ಟೆಕ್ಸ್ಟ್ ಬುಕ್ಸ್ ಏನಿದೆ ಈ ಟೆಕ್ಸ್ಟ್ ಬುಕ್ಸಲ್ಲೇ ಜಾಸ್ತಿ ಕ್ವೆಶನ್ಸ್ 90% ಅಷ್ಟು ಕ್ವೆಶನ್ಸು ಅರೈಸ್ ಆಗೋದ್ರಿಂದ ನಾವು ಫಸ್ಟ್ ಏನು ಮಾಡಬೇಕು 6th to 10th ಟೆಕ್ಸ್ಟ್ ಬುಕ್ಸನ್ನು ರೆಫರ್ ಮಾಡಬೇಕಾಗುತ್ತೆ. ಹಾಗಂತ ರಿಮೈನಿಂಗ್ 10%ಅನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. PU ಸಿಲೆಬಸ್ಸನ್ನು ಸಹ ಓದ್ಕೋಬೇಕಾಗತ್ತೆ. ಸೊ ಈಗ 10th ಸೈನ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೆಮಿಕಲ್ ರಿಯಾಕ್ಷನ್ಸ್ ಅಂತ ತಗೊಂಡಾಗ ಇದರಲ್ಲಿ ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್, ಇಂಪ್ಲಿಕೇಶನ್ ಆಫ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಪ್ರಿಸಿಪಿಟೇಷನ್, ನ್ಯೂಟ್ರಲೈಸೇಷನ್, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಹಾಗೆ ಸೆಕೆಂಡ್ ಚಾಪ್ಟರ್ ತಗೊಂಡಾಗ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಇದರಲ್ಲಿ ದೇರ್ ಡೆಫಿನೇಷನ್ಸ್ ಇನ್ ಟರ್ಮ್ಸ್ ಆಫ್ ಫರ್ನಿಷಿಂಗ್ ಆಫ್ H+ and O- ions, ಜನರಲ್ ಪ್ರಾಪರ್ಟೀಸ್, ಎಕ್ಸಾಂಪಲ್ಸ್ ಆ್ಯಂಡ್ ಯೂಸಸ್. ಸೊ pH ಸ್ಕೇಲ್ ಅದರಲ್ಲಿ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಏನಿಲ್ಲ ಅಂದರೆ ಡೆಫಿನೇಷನ್ ರಿಲೇಟಿಂಗ್ ಟು ಲಾಗರಿದಮ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್, ಪ್ರಿಪ್ರೇಷನ್ ಆ್ಯಂಡ್ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದು ಸೆಕೆಂಡ್ ಚಾಪ್ಟರಲ್ಲಿ ಇನ್ಕ್ಲೂಡ್ ಆಗಿರೋವಂಥದ್ದು. ಇಲ್ಲಿ ಈ ಕೆಮಿಕಲ್ಸ್ ಏನಿದೆ ಈ ಕೆಮಿಕಲ್ಸ್ನ ಕೆಮಿಕಲ್ ಫಾರ್ಮುಲಾಸು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಯಾವುದೇ ಕ್ವೆಶನ್ ಪೇಪರನ್ನು ತೊಗೊಂಡಾಗಲೂ ಯಾವುದಾದ್ರೂ ಒಂದು ಕೆಮಿಕಲ್ ಫಾರ್ಮುಲಾನ ಕಂಪಲ್ಸರಿ ಕೊಟ್ಟೇ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ಕೊಟ್ಟಿದ್ದಾರೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ರಿಯಾಕ್ಟಿವಿಟಿ ಸೀರೀಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. Formation and properties of ionic compounds, basic metallurgical processes, corrosion and its prevention, and non-metals, properties of metals and non-metals, reactivity series, formation and properties of ionic compounds, basic metallurgical process. Next, carbon and its compounds, ಇದರಲ್ಲಿ covalent bonding in carbon compounds, versatile nature of carbon, homologous series, nomenclature of carbon compounds containing functional groups. ಆ ಫಂಕ್ಷನಲ್ ಗ್ರೂಪ್ಸನ್ನು ತಗೊಂಡಾಗ ಇವನ್ನು ಸಹ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗತ್ತೆ. ಹ್ಯಾಲೋಜನ್ಸ್, ಆಲ್ಕೋಹಾಲ್ಸ್, ಕೀಟೋನ್ಸ್, ಆಲ್ಡಿಹೈಡ್ಸ್, ಆಲ್ಕೇನ್ಸ್ ಆ್ಯಂಡ್ ಆಲ್ಕೈನ್ಸ್ ಇವುಗಳ ಫಂಕ್ಷನಲ್ ಗ್ರೂಪ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಅದರಲ್ಲಿ ಕಂಬಷನ್, ಆಕ್ಸಿಡೇಷನ್, ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಥೆನಾಲ್ ಆ್ಯಂಡ್ ಎಥೆನೋಯಿಕ್ ಆ್ಯಸಿಡ್, ಇದರಲ್ಲಿ ನಮಗೆ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ನೆಕ್ಸ್ಟ್ ಚಾಪ್ಟರ್ ತಗೊಂಡಾಗ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ನೀಡ್ ಫಾರ್ ಕ್ಲಾಸಿಫಿಕೇಷನ್, ಅರ್ಲಿ ಅಟೆಂಪ್ಟ್ಸ್ ಅಟ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ಅದರಲ್ಲಿ ಡೋಬರೈನರ್ಸ್ ಟ್ರಯಡ್ಸ್, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಇವಿಷ್ಟೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮಾಡ್ರನ್ ಪೀರಿಯಾಡಿಕ್ ಟೇಬಲ್, ಗ್ರೆಡೇಷನ್ ಇನ್ ಪ್ರಾಪರ್ಟೀಸ್, ವೇಲೆನ್ಸಿ, ಅಟಾಮಿಕ್ ನಂಬರ್, ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್, ಕೊರೋಷನ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನ್ ಇವಿಷ್ಟು ಟಾಪಿಕ್ಸು 1 by 1 10th ಸ್ಟ್ಯಾಂಡರ್ಡಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಇದೆ ಎಲ್ಲವನ್ನೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ನೋಡೋದಾದರೆ ನೆಕ್ಸ್ಟ್ ಚಾಪ್ಟರು ಲೈಫ್ ಪ್ರೋಸೆಸಸ್. ಇದರಲ್ಲಿ ಲಿವಿಂಗ್ ಬೀಯಿಂಗ್, ಬೇಸಿಕ್ ಕಾನ್ಸೆಪ್ಟ್ ಆಫ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಇದರಲ್ಲಿ ಬರುವಂಥ ಸಬ್ ಟಾಪಿಕ್ಸು ಟ್ರಾಪಿಕ್ ಮೂಮೆಂಟ್ಸ್ ಇನ್ ಪ್ಲಾಂಟ್ಸ್, ಇಂಟ್ರೊಡಕ್ಷನ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್, ನರ್ವಸ್ ಸಿಸ್ಟಮ್, ವಾಲಂಟರಿ, ಇನ್ವಾಲಂಟರಿ ಆ್ಯಂಡ್ ರಿಫ್ಲೆಕ್ಸ್ ಆ್ಯಕ್ಷನ್. ನೆಕ್ಸ್ಟ್ ಚಾಪ್ಟರು ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಅನಿಮಲ್ ಹಾರ್ಮೋನ್ಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಇದರಲ್ಲಿ ಟಾಪಿಕ್ ಮೂಮೆಂಟ್ಸ್ ಇನ್ ಪ್ಲಾಂಟ್ಸ್, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಅದರಲ್ಲಿ ಎಸೆಕ್ಷುಯಲ್, ಸೆಕ್ಷುಯಲ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ರೀಪ್ರೊಡಕ್ಟಿವ್ ಹೆಲ್ತ್ ನೀಡ್ ಆ್ಯಂಡ್ ಮೆಥಡ್ಸ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಸೇಫ್ ಸೆಕ್ಸ್ ವರ್ಸಸ್ HIV ಆರ್ ಏಡ್ಸ್, ಚೈಲ್ಡ್ ಬೇರಿಂಗ್ ಆ್ಯಂಡ್ ವುಮೆನ್ಸ್ ಹೆಲ್ತ್ ಇವಿಷ್ಟೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ತಗೊಂಡಾಗ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನಲ್ಲಿ ಹೆರಿಡಿಟಿ, ಮೆಂಡಲ್ಸ್ ಕಾಂಟ್ರಿಬ್ಯೂಷನ್, ಲಾಸ್ ಆಫ್ ಇನ್ಹೆರಿಟೆನ್ಸ್ ಆಫ್ ಟ್ರಯಡ್ಸ್, ಸೆಕ್ಸ್ ಡಿಟರ್ಮಿನೇಷನ್, ಬ್ರೀಫ್ ಇಂಟ್ರೊಡಕ್ಷನ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎವಲ್ಯೂಷನ್.
ನೆಕ್ಸ್ಟ್ ತಗೊಂಡಾಗ ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಕರ್ವ್ಡ್ ಸರ್ಫೇಸಸ್. ಸೊ ಇದರಲ್ಲಿ ಇಮೇಜಸ್ ಫಾರ್ಮ್ಡ್ ಬೈ ಸ್ಪೆರಿಕಲ್ ಮಿರರ್ಸ್, ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಫೋಕಸ್, ಫೋಕಲ್ ಲೆಂತ್, ಮಿರರ್ ಫಾರ್ಮುಲಾ, ಅದರಲ್ಲಿ ಡಿರೈವೇಷನ್ ಬೇಕಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನಿಫಿಕೇಷನ್, ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ರಿಫ್ರಾಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಲೆನ್ಸ್, ಇಮೇಜ್ ಫಾರ್ಮ್ಡ್ ಬೈ ಸ್ಪೆರಿಕಲ್ ಲೆನ್ಸಸ್, ಲೆನ್ಸ್ ಫಾರ್ಮುಲಾ. ಸೊ ಇಲ್ಲೂ ಅಷ್ಟೇ ಲೆನ್ಸ್ ಫಾರ್ಮುಲಾನ ಡಿರೈವೇಷನ್ ಏನು ಬೇಕಾಗಿಲ್ಲ. ಮ್ಯಾಗ್ನಿಫಿಕೇಷನ್, ಪವರ್ ಆಫ್ ಲೆನ್ಸ್. ಹಾಗೆ ನೆಕ್ಸ್ಟ್ ಒನ್ ಫಂಕ್ಷನಿಂಗ್ ಆಫ್ ಲೆನ್ಸ್ ಇನ್ ಹ್ಯೂಮನ್ ಐ, ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನ್ಸ್, ಅಪ್ಲಿಕೇಶನ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್ ಆ್ಯಂಡ್ ಲೆನ್ಸಸ್, ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಪ್ರಿಸಮ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್. ಹಾಗೆ ನೆಕ್ಸ್ಟ್ ಟಾಪಿಕನ್ನು ತಗೊಂಡಾಗ ಎಲೆಕ್ಟ್ರಿಕ್ ಕರೆಂಟು. ಎಲೆಕ್ಟ್ರಿಕ್ ಕರೆಂಟ್ ಅದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್, ಓಮ್ಸ್ ಲಾ ಇಂಪಾರ್ಟೆಂಟು, ರೆಸಿಸ್ಟೆನ್ಸ್, resistivity, factors on which resistance of conductor depends, series combination of resistors, parallel combination of resistors and its applications in daily life, heating effect of electric current and its applications in daily life, electric power, interrelation between P, V, I and R. Next topic magnetic effects of electric current. ಇದರಲ್ಲಿ magnetic field, field lines, field due to a current carrying conductor, field due to current carrying coil or solenoid, force on current carrying conductor, Fleming's left hand rule, electric motor, electromagnetic induction, induced potential difference, induced current, Fleming's right hand rule, electric generator, direct current, alternating current, frequency of AC, advantages of AC over DC, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಹಾಗೆ ನೆಕ್ಸ್ಟ್ ಟಾಪಿಕನ್ನು ತಗೊಂಡಾಗ ಸೋರ್ಸಸ್ ಆಫ್ ಎನರ್ಜಿ. ಸೊ ಇದರಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಫಾಸಿಲ್ ಫ್ಯೂಯಲ್ಸ್, ಸೋಲಾರ್ ಎನರ್ಜಿ, ಬಯೋಗ್ಯಾಸ್, ವಿಂಡ್, ವಾಟರ್ ಆ್ಯಂಡ್ ಟೈಡಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಅವರ್ ಎನ್ವಿರಾನ್ಮೆಂಟ್ ನೆಕ್ಸ್ಟ್ ಟಾಪಿಕ್ಕು. ಇದನ್ನು ತಗೊಂಡಾಗ ಇದರಲ್ಲಿ ಎಕೋಸಿಸ್ಟಮ್ ಆ್ಯಂಡ್ ರಿಲೇಟೆಡ್ ಟರ್ಮ್ಸ್, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್, ಫುಡ್ ಚೈನ್, ಓಝೋನ್ ಡಿಪ್ಲಿಷನ್, ವೇಸ್ಟ್ ಪ್ರೊಡಕ್ಷನ್ ಆ್ಯಂಡ್ ದೇರ್ ಸೊಲ್ಯೂಷನ್ಸ್, ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಹಾಗೆ ನೆಕ್ಸ್ಟ್ ಟಾಪಿಕ್ ತಗೊಂಡಾಗ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದರಲ್ಲಿ ಕನ್ಸರ್ವೇಷನ್ ಆ್ಯಂಡ್ ಜುಡಿಷಿಯಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್, coal and petroleum conservation, examples of people's participation for conservation of natural resources, big dams, advantages and limitations, alternatives if any, water harvesting, sustainability of natural resources. ಸೊ ನೆಕ್ಸ್ಟ್ ಒನ್ ತಗೊಂಡಾಗ ಇಲ್ಲಿ 9th ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 10th ಸ್ಟ್ಯಾಂಡರ್ಡ್ನ ಪ್ರತಿಯೊಂದು ಕಾನ್ಸೆಪ್ಟನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ 10th NCERT ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಂಡೆಕ್ಸ್ ಹೇಗಿರುತ್ತೋ ಅದೇ ಥರ ಆ್ಯಸ್ ಇಟ್ ಈಸ್ ಎಲ್ಲ ಪಾಯಿಂಟ್ಸು ಸಹ ಇಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಏನು ಅಂತಂದರೆ 9th ಸೈನ್ಸಲ್ಲೂ ಸಹ 9th ಸೈನ್ಸಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ ಪ್ರತಿಯೊಂದು ಸಹ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಯಾವುದ್ಯಾವುದಿದೆ ಅಂತ ನೋಡ್ತಾ ಹೋಗೋಣ. 9th ಸೈನ್ಸಲ್ಲಿ ಫಸ್ಟ್ ಮ್ಯಾಟರ್, ನೇಚರ್ ಆ್ಯಂಡ್ ಬಿಹೇವಿಯರ್. ಮ್ಯಾಟರಲ್ಲಿ ಬರುವಂಥ ಪ್ರತಿಯೊಂದು ಸಬ್ ಕಾನ್ಸೆಪ್ಟ್ಸು ಸಹ ಇಲ್ಲಿದ್ದಾವೆ. ಡೆಫಿನೇಷನ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ಕ್ಯಾರೆಕ್ಟರಿಸ್ಟಿಕ್ಸು, ಶೇಪ್, ವಾಲ್ಯೂಮ್, ಡೆನ್ಸಿಟಿ ಎಕ್ಸೆಟ್ರಾ, ಚೇಂಜ್ ಆಫ್ ಸ್ಟೇಟ್, ಮೆಲ್ಟಿಂಗ್, ಅಬ್ಸಾರ್ಪ್ಷನ್ ಆಫ್ ಹೀಟ್, ಫ್ರೀಸಿಂಗ್, ಎವಾಪರೇಷನ್, ಕೂಲಿಂಗ್ ಬೈ ಎವಾಪರೇಷನ್, ಕಂಡೆನ್ಸೇಷನ್, ಸಬ್ಲಿಮೇಷನ್, ನೇಚರ್ ಆಫ್ ಮ್ಯಾಟರ್ಸ್, ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸ್ಚರ್ಸ್, heterogeneous, homogeneous mixtures, colloids and suspensions and their properties. Next topic atoms and molecules. ಇದರಲ್ಲಿ law of chemical combinations, atomic and molecular masses. Next one mole concept, relationship of mole to mass of the particles and numbers and volume. ಕ್ಯಾಲ್ಕುಲೇಷನ್ಸ್ ರಿಲೇಟೆಡ್ ಟು ವೇರಿಯಸ್ ಫಾರ್ಮುಲೆ. ಇದರಲ್ಲೆಲ್ಲದರಲ್ಲೂ ಸಹ ಫಿಸಿಕ್ಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫಾರ್ಮುಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟನ್ನು ತಗೊಂಡಾಗ ಸ್ಟ್ರಕ್ಚರ್ ಆಫ್ ಆಟಮ್ ಇನ್ ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ತಗೊಂಡಾಗ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ವೇಲೆನ್ಸಿ, ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಕಾಂಪೌಂಡ್ಸ್, ಐಸೋಟೋಪ್ಸ್ ಆ್ಯಂಡ್ ಐಸೋಬಾರ್ಸ್ ಇವಿಷ್ಟು ಇನ್ಕ್ಲೂಡ್ ಆಗಿರ್ತದೆ. ನೆಕ್ಸ್ಟ್ ಟಾಪಿಕನ್ನು ತಗೊಂಡಾಗ ಇದು ಬಯಾಲಜಿಗೆ ರಿಲೇಟೆಡ್ ಆಗಿರೋಂಥ ಒಂದು ಟಾಪಿಕ್ಕು, ಆರ್ಗನೈಸೇಷನ್ ಇನ್ ಲಿವಿಂಗ್ ವರ್ಲ್ಡ್.
ಸೊ ಲಿವಿಂಗ್ ವರ್ಲ್ಡನ್ನು ತಗೊಂಡಾಗ ಸೆಲ್, ಬೇಸಿಕ್ ಯೂನಿಟ್ ಆಫ್ ಲೈಫ್, ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್, ಸೆಲ್ ಆರ್ಗನಲ್ಸ್ ಆ್ಯಂಡ್ ಸೆಲ್ ಇನ್ಕ್ಲೂಷನ್ಸ್, chloroplast, mitochondria, vacuoles, endoplasmic reticulum, Golgi apparatus, nucleus, chromosomes, basic structure and functions of all cell organelles. ಹಾಗೆ ಟಿಶ್ಯೂಸ್, ಆರ್ಗನ್ಸ್, ಆರ್ಗನ್ ಸಿಸ್ಟಮ್, ಆರ್ಗ್ಯಾನಿಸಮ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಅನಿಮಲ್ ಆ್ಯಂಡ್ ಪ್ಲಾಂಟ್ ಟಿಶ್ಯೂಸ್. ನೆಕ್ಸ್ಟ್ ಟಾಪಿಕ್ಕು ಬಯಾಲಜಿಕಲ್ ಡೈವರ್ಸಿಟಿ. ಸೊ ಬಯಾಲಜಿಕಲ್ ಡೈವರ್ಸಿಟಿ ಅಂತ ತಗೊಂಡಾಗ ಡೈವರ್ಸಿಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಬೇಸಿಕ್ ಇಶ್ಯೂಸ್ ಇನ್ ಸೈಂಟಿಫಿಕ್ ನೇಮಿಂಗ್, ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್, ಅದರಲ್ಲಿ ಹೈರಾರ್ಕಿ ಆಫ್ ಕ್ಯಾಟಗರೀಸ್ ಆರ್ ಗ್ರೂಪ್ಸ್, ಮೇಜರ್ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್, ಸೇಲಿಯಂಟ್ ಫ್ಯೂಚರ್ಸ್ ಇನ್ಕ್ಲೂಡ್ ಆಗಿರಬೇಕು. ಜೊತೆಗೆ ಬ್ಯಾಕ್ಟೀರಿಯಾ, ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜೋಸ್ಪರ್ಮ್ಸ್ ಎಲ್ಲ 5 ಗ್ರೂಪ್ಸು ಸಹ ಇಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಮೇಜರ್ ಗ್ರೂಪ್ಸ್ ಆಫ್ ಅನಿಮಲ್ಸನ್ನು ತಗೊಂಡಾಗ ಮೇಜರ್ ಗ್ರೂಪ್ಸ್ ಯಾವ್ಯಾವು ಅಂದರೆ ಹಾಗೆ ಅವುಗಳ ಸೇಲಿಯಂಟ್ ಫ್ಯೂಚರ್ಸ್ ಏನೇನು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ನಾನ್ ಕಾರ್ಡೇಟ್ಸ್ ಅಪ್ ಟು ಫೈಲಾ, ಕಾರ್ಡೇಟ್ಸ್ ಅಪ್ ಟು ಕ್ಲಾಸಸ್. ನೆಕ್ಸ್ಟು ಮೋಷನ್, ಫೋರ್ಸ್ ಆ್ಯಂಡ್ ವರ್ಕ್. ಮೋಷನನ್ನು ತಗೊಂಡಾಗ ಇದರಲ್ಲಿ ಯಾವೆಲ್ಲ ಟಾಪಿಕ್ಸ್ ಇದ್ದಾವೆ ಅಂದರೆ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿಯಲ್ಲಿ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಲಾಂಗ್ ಅ ಸ್ಟ್ರೈಟ್ ಲೈನ್, ಆಕ್ಸಲರೇಷನ್, ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವೆಲಾಸಿಟಿ ಟೈಮ್ ಗ್ರಾಫ್ಸ್. ಇದರಲ್ಲಿ ಗ್ರಾಫ್ಸ್ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು. ಗ್ರಾಫ್ಸನ್ನು ಕೊಡ್ತಾರೆ, ಅದ್ರ ಮೇಲೆ ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಹಾಗೆ ಗ್ರಾಫ್ಸ್, ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್, ಡಿರೈವೇಷನ್ ಆಫ್ ಈಕ್ವೇಷನ್ಸ್ ಆಫ್ ಮೋಷನ್ ಬೈ ಗ್ರಾಫಿಕಲ್ ಮೆಥಡ್. ಇಲ್ಲಿ ಡಿರೈವೇಷನ್ಸ್ ಕೊಟ್ಟಿದ್ದಾರೆ. ಎಲಿಮೆಂಟರಿ ಐಡಿಯಾ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಹಾಗೆ ಫೋರ್ಸ್ ಆ್ಯಂಡ್ ನ್ಯೂಟನ್ಸ್ ಲಾ, ಫೋರ್ಸ್ ಆ್ಯಂಡ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಮೋಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಫೋರ್ಸಸ್, ಇನರ್ಷಿಯಾ ಆಫ್ ಅ ಬಾಡಿ, ಇನರ್ಷಿಯಾ ಆ್ಯಂಡ್ ಮಾಸ್, ಮೊಮೆಂಟಮ್, ಫೋರ್ಸ್ ಆ್ಯಂಡ್ ಆಕ್ಸಲರೇಷನ್, ಎಲಿಮೆಂಟರಿ ಐಡಿಯಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ನೆಕ್ಸ್ಟ್ ಗ್ರಾವಿಟೇಷನ್. ಗ್ರಾವಿಟೇಷನನ್ನು ತಗೊಂಡಾಗ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಫೋರ್ಸ್ ಆಫ್ ಗ್ರಾವಿಟೇಷನ್ ಆಫ್ ದ ಅರ್ತ್ ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಮಾಸ್ ಆ್ಯಂಡ್ ವೆಯ್ಟ್, ಫ್ರೀ ಫಾಲ್, ಫ್ಲೋಟೇಷನ್, ಅದರಲ್ಲಿ ಥ್ರಸ್ಟ್ ಆ್ಯಂಡ್ ಪ್ರೆಷರ್, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಬಯಾನ್ಸಿ, ಎಲಿಮೆಂಟರಿ ಐಡಿಯಾ ಆಫ್ ರಿಲೇಟಿವ್ ಡೆನ್ಸಿಟಿ. ನೆಕ್ಸ್ಟ್ ಟಾಪಿಕ್ಕು ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಸೊ ವರ್ಕ್, ಎನರ್ಜಿ ಆ್ಯಂಡ್ ಪವರನ್ನು ತಗೊಂಡಾಗ ವರ್ಕ್ ಡನ್ ಬೈ ಎ ಫೋರ್ಸ್, ಎನರ್ಜಿ, ಪವರ್, ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೆಕ್ಸ್ಟು ಸೌಂಡನ್ನು ತಗೊಂಡಾಗ ನೇಚರ್ ಆಫ್ ಸೌಂಡ್ ಆ್ಯಂಡ್ ಇಟ್ಸ್ ಪ್ರಾಪಗೇಷನ್ ಇನ್ ವೇರಿಯಸ್ ಮೀಡಿಯಾ, ಸ್ಪೀಡ್ ಆಫ್ ಸೌಂಡ್, ರೇಂಜ್ ಆಫ್ ಹಿಯರಿಂಗ್ ಇನ್ ಹ್ಯೂಮನ್ಸ್, ಅಲ್ಟ್ರಾಸೌಂಡ್, ರಿಫ್ಲೆಕ್ಷನ್ ಆಫ್ ಸೌಂಡ್, ಎಕೋ ಆ್ಯಂಡ್ ಸೋನಾರ್, ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಇಯರ್, ಕ್ಯಾಲ್ಕುಲೇಷನ್ಸ್ ರಿಲೇಟೆಡ್ ಟು ವೇರಿಯಸ್ ಕಾನ್ಸೆಪ್ಟ್ಸ್. ಇಲ್ಲಿ ಕ್ಯಾಲ್ಕುಲೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ಆ್ಯಂಡ್ ಡಿಸೀಸಸನ್ನು ತಗೊಂಡಾಗ ಹೆಲ್ತ್ ಆ್ಯಂಡ್ ಇಟ್ಸ್ ಫೇಲ್ಯೂರ್, ಇನ್ಫೆಕ್ಷಸ್ ಆ್ಯಂಡ್ ನಾನ್ ಇನ್ಫೆಕ್ಷಸ್ ಡಿಸೀಸಸ್, ದೇರ್ ಕಾಸಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್, ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋಬ್ಸಲ್ಲಿ ವೈರಸಸ್, ಬ್ಯಾಕ್ಟೀರಿಯಾಸ್ ಆ್ಯಂಡ್ ಪ್ರೋಟೋಜೋವಾಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ದೇರ್ ಪ್ರಿವೆನ್ಷನ್, ಪ್ರಿನ್ಸಿಪಲ್ಸ್ ಆಫ್ ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್, ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ಸ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್ಸನ್ನು ತಗೊಂಡಾಗ ಅದರಲ್ಲಿ ಏರ್, ವಾಟರ್, ಸಾಯಿಲ್, ಏರ್ ಫಾರ್ ರೆಸ್ಪಿರೇಷನ್, ಫಾರ್ ಕಂಬಷನ್, ಫಾರ್ ಮಾಡರೇಟಿಂಗ್ ಟೆಂಪರೇಚರ್ಸ್, ಮೂಮೆಂಟ್ಸ್ ಆಫ್ ಏರ್ ಆ್ಯಂಡ್ ಇಟ್ಸ್ ರೋಲ್ ಇನ್ ಬ್ರಿಂಗಿಂಗ್ ರೈನ್ ಅಕ್ರಾಸ್ ಇಂಡಿಯಾ, ಏರ್, ವಾಟರ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್, ಹೋಲ್ಸ್ ಇನ್ ದ ಓಝೋನ್ ಲೇಯರ್ ಆ್ಯಂಡ್ ದ ಪ್ರಾಬಬಲ್ ಡ್ಯಾಮೇಜಸ್, ಬಯೋಜಿಯೋಕೆಮಿಕಲ್ ಸೈಕಲ್ಸ್, ಅದರಲ್ಲಿ ವಾಟರ್ ಸೈಕಲ್, ಆಕ್ಸಿಜನ್ ಸೈಕಲ್, ಕಾರ್ಬನ್ ಸೈಕಲ್ ಆ್ಯಂಡ್ ನೈಟ್ರೋಜನ್ ಸೈಕಲ್. ನೆಕ್ಸ್ಟು ಫುಡ್ ಪ್ರೊಡಕ್ಷನನ್ನು ತಗೊಂಡಾಗ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಬ್ರೀಡಿಂಗ್ ಆ್ಯಂಡ್ ಸೆಲೆಕ್ಷನ್ ಫಾರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಯೂಸ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್, ಪ್ರೊಟೆಕ್ಷನ್ ಫ್ರಮ್ ಪೆಸ್ಟ್ಸ್ ಆ್ಯಂಡ್ ಡಿಸೀಸಸ್, ಆರ್ಗ್ಯಾನಿಕ್ ಫಾರ್ಮಿಂಗ್. ಇದಿಷ್ಟು 9th ಆ್ಯಂಡ್ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ, NCERT ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿರೋಂತಹ ಸಿಲೆಬಸ್ ಆಗಿದೆ. ಈಗ ಪ್ರೈಮರಿ ಸಿಲೆಬಸ್ ಅಂದರೆ 6th to 8th ಟೆಕ್ಸ್ಟ್ ಬುಕ್ಕಲ್ಲಿರೋಂಥ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅಷ್ಟೇ 6th to 8th ಟೆಕ್ಸ್ಟ್ ಬುಕ್ಕನ್ನು ತಗೊಂಡಾಗ ಕಂಪ್ಲೀಟಾಗಿ ಯಾವ
ಸಿಲೆಬಸ್ ಇದೆ ಅದನ್ನೇ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಎಲ್ಲ ಲೆಸನ್ಸನ್ನು ಕಾನ್ಸೆಪ್ಟ್ ವೈಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ ನಾವಿಲ್ಲಿ 6th to 10th ಟೆಕ್ಸ್ಟ್ ಬುಕ್ಕನ್ನು ಒಂದು ಕಾನ್ಸೆಪ್ಟು ಬಿಡ್ದಿರ ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಮೊದಲಿಗೆ 6th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರನ್ನು ತೊಗೊಂಡಾಗ ಇರುವಂಥ ಟಾಪಿಕ್ಸ್ ಏನಿದೆಯೋ ಅದೆಲ್ಲನೂ ಸಹ ಇಲ್ಲಿ ಕವರ್ ಆಗಿದೆ. ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಇಲ್ಲಿ ಪ್ರಾಡಕ್ಟ್ಸ್ ಆ್ಯಸ್ ಸೋರ್ಸಸ್ ಆಫ್ ಫುಡ್, ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಆಮ್ನಿವೋರ್ಸ್, carbohydrates, fats, proteins, vitamins, minerals, fibers, their sources and significance for human health, balanced diet, diseases and disabilities due to food deficiencies. Next, separation techniques. ಇದರಲ್ಲಿ threshing, winnowing, hand picking, sedimentation, filtration. Next, different types of cloth materials. Cotton, wool, silk, synthetic, development of clothing material, plant fiber, especially cotton, jute, production of cotton, jute and other locally available plant fibers, types of soil required for the growth of different fibrous plants. Next, grouping things on basis of common properties. Some changes can be reversed and other cannot be reversed. Solubility saturated solutions. So ಇದರಲ್ಲಿ amount of substance dissolving varies with temperature. At the same temperature, amounts of different substances that dissolve varies. Living, non-living characteristics, habitat, biotic, abiotic. Abiotic ಅಲ್ಲಿ ಲೈಟ್, ಟೆಂಪರೇಚರ್, ವಾಟರ್, ಏರ್, ಸಾಯಿಲ್, ಫೈರ್ ಇವೆಲ್ಲನೂ ಸಹ ಇನ್ಕ್ಲೂಡ್ ಆಗುತ್ತೆ. ಹ್ಯಾಬಿಟ್ಯಾಟ್ ವೇರೀಸ್. ಇದರಲ್ಲಿ ಅಕ್ವಾಟಿಕ್, ಡೆಸರ್ಟ್ಸ್, ಮೌಂಟೈನ್ಸ್ ಎಕ್ಸೆಟ್ರಾ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಶೋ ಅಡಾಪ್ಟೇಷನ್ and other plant parts modifications like tendrils, thorns, etc. Next, animals in deserts and water. Morphological structure and function of root, stem and leaves. Structure of flower and differences. Structure and functions of animal body. Human skeletal system. Some other animals. Example, fish, bird, cockroach, snail. Need to measure distance or length, measurement of length, motion as change in position with time. Next, electric current. Electric current, ಇದರಲ್ಲಿ current flows only when a cell and other components are connected in an unbroken loop. ಸೊ ಇದು 6th ಸ್ಟ್ಯಾಂಡರ್ಡಲ್ಲಿ ಇರುವಂಥ ಒಂದು ಸಿಲೆಬಸ್ ಆಗಿದೆ. ನೆಕ್ಸ್ಟ್ ಅದರಲ್ಲಿ ಕಂಡಕ್ಟರ್ಸ್ ಅಂದರೆ ಯಾವ್ಯಾವು, ಇನ್ಸುಲೇಟರ್ಸ್ ಅಂದರೆ ಯಾವ್ಯಾವು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಮ್ಯಾಗ್ನೆಟ್ಸನ್ನು ತಗೊಂಡಾಗ poles of a magnet, a freely suspended magnet always align in a particular direction, that is north and south poles. Like poles repel and unlike poles attract each other. Next, evaporation and condensation. ಇದರಲ್ಲಿ ವಾಟರ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್, ವಾಟರ್ ಸೈಕಲನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಲೈಟನ್ನು ತಗೊಂಡಾಗ ಕ್ಲಾಸಿಫಿಕೇಷನ್ ಆಫ್ ವೇರಿಯಸ್ ಮೆಟೀರಿಯಲ್ಸ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಒಪ್ಯಾಕ್, shadow, reflecting surfaces. Images are different from shadows. Next, importance of water, dependence of living on water, droughts and floods. Next topic, habitat. Some animals and plants live in water, some live on land and some live in upper layers of soil, but all need air to breathe or to respire ಅಂತ ಕೊಟ್ಟಿದ್ದಾರೆ. Waste, recycling of waste products. Things that rot and things that don't. Rotting is supported by animals or animal and plant products. ಸೊ ಇಲ್ಲಿ 6th ಸ್ಟ್ಯಾಂಡರ್ಡ್ನ NCERT ಟೆಕ್ಸ್ಟ್ ಬುಕ್ ಏನಿದೆ ಈ ಎಲ್ಲ ಚಾಪ್ಟರ್ಸನ್ನು ಸಹ ನಾನು ವಿಡಿಯೋಸ್ ಮಾಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸನ್ನು ನಾವು ನೋಡ್ಕೋಬೇಕಾಗತ್ತೆ ಅನ್ನೋದನ್ನು ಸಹ ನಾನಲ್ಲಿ ಹೇಳಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ ಅಲ್ಲಿ ಸಿಗೋದ್ರಿಂದ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಎಲ್ಲ ವಿಡಿಯೋಸನ್ನು ನೋಡಿ. ಸೊ ಆ ವಿಡಿಯೋಸ್ ನೋಡೋದ್ರಿಂದ ನೀವು ಆ ಟೆಕ್ಸ್ಟ್ ಬುಕ್ಸನ್ನು ಓದದೇ ಇದ್ದರೂ ಸಹ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸು ಸಹ ನಾನು ಕವರ್ ಮಾಡಿದ್ದೀನಿ. ನಿಮಗೆ ಸಿಂಪಲ್ ನೋಟ್ಸ್ ಏನಾದರೂ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಹಾಗೆ ನೋಟ್ಸ್ ಬೇಕಾಗಿದ್ದರೆ ನನಗೆ ಅಲ್ಲಿ ಮೆಸೇಜನ್ನು ಮಾಡಬಹುದು. ನೀವು ಸಿಂಪಲ್ ನೋಟ್ಸನ್ನು ತೊಗೊಂಡು ಅದನ್ನು ರೆಫರ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ 7th ಸೈನ್ಸನ್ನು ತೊಗೊಂಡಾಗ 7th ಸೈನ್ಸಲ್ಲಿ
autotrophic and heterotrophic nutrition, parasites, saprophytes, photosynthesis, types of nutrition, nutrition in amoeba and human beings, digestive system, human, ruminants, types of teeth, link with transport and respiration. ಸೊ ಈ ಟಾಪಿಕ್ ಬಗ್ಗೆನೂ ನಾನು ಆಲ್ರೆಡಿ ಟಾಪಿಕ್ ವೈಸ್ ಕ್ಲಾಸಸನ್ನು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 1 or 2 ಕಾನ್ಸೆಪ್ಟ್ಸ್ ಅಲ್ಲಿ ಕವರ್ ಆಗಿದೆ. ಉಳಿದಿರೋ ಕಾನ್ಸೆಪ್ಟ್ಸನ್ನು ಸಹ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ದಟ್ ನಿಮಗೆ ಟೆಕ್ಸ್ಟ್ ಬುಕ್ಸನ್ನು ಓದೋದ್ರ ಬದಲಾಗಿ ಆ ವಿಡಿಯೋಸನ್ನು ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಹ ನಾನಲ್ಲಿ ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೂಲ್, ಸಿಲ್ಕ್, ಅನಿಮಲ್ ಫೈಬರ್ಸ್ ನಮಗೆ 6th ಸ್ಟ್ಯಾಂಡರ್ಡಲ್ಲಿ ಪ್ಲ್ಯಾಂಟ್ ಫೈಬರ್ಸ್ ಬಗ್ಗೆ ಕವರ್ ಆಗಿದೆ. ಹಾಗೆ ಇಲ್ಲಿ 7th ಸ್ಟ್ಯಾಂಡರ್ಡನ್ನು ತಗೊಂಡಾಗ ಅನಿಮಲ್ ಫೈಬರ್ಸ್ ಇಲ್ಲಿ ಕವರ್ ಆಗಿದೆ. ಸೊ ಇದರಲ್ಲಿ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಸಿಲ್ಕ್, ಅಸೋಸಿಯೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ಸಹ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟು ಹೀಟ್ ಫ್ಲೋ, ಇದಕ್ಕೆ ರಿಲೇಟೆಡ್ ಆಗಿರೋಂಥ ಕಾನ್ಸೆಪ್ಟ್ಸ್ 7th ಸ್ಟ್ಯಾಂಡರ್ಡಲ್ಲಿ ಏನಿದೆ ಅದಷ್ಟು ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಸಬ್ಸ್ಟೆನ್ಸಸ್, ಇದರಲ್ಲಿ ಅಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ indicators. Next, chemical substances and reactions. In a chemical reaction, a new substance is formed. Substances can be separated by crystallization. So ಆ ಟಾಪಿಕಲ್ಲಿ ಏನೇನು ಕವರ್ ಆಗಿದೆ ಎಲ್ಲವನ್ನೂ ಸಹ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಕ್ಲೈಮೇಟ್, ಅದರಲ್ಲಿ ಸಾಯಿಲ್ ಟೈಪ್ಸ್, ಸಾಯಿಲ್ ಪ್ರೊಫೈಲ್, ಅಬ್ಸಾರ್ಪ್ಷನ್ ಆಫ್ ವಾಟರ್ ಇನ್ ಸಾಯಿಲ್, suitability for crops, adaptation of animals to different climates. Next, respiration in plants and animals, herbs, shrubs, trees, transport of food and water in plants, circulatory and excretion system in animals, sweating, etc. Vegetative, asexual and sexual reproduction in plants, pollination, ಅದರಲ್ಲಿ ಕ್ರಾಸ್ ಆಗಿ ಸೆಲ್ಫ್ ಪಾಲಿನೇಷನ್, ಪಾಲಿನೇಟರ್ಸ್, ಫರ್ಟಿಲೈಸೇಷನ್, ಫ್ರೂಟ್, ಸೀಡ್ ಎಲ್ಲನೂ ಸಹ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್, ಅಪ್ರಿಸಿಯೇಷನ್ ಆಫ್ ಐಡಿಯಾ ಆಫ್ ಟೈಮ್ ಆ್ಯಂಡ್ ನೀಡ್ ಟು ಮೆಷರ್ ಇಟ್, ಮೆಷರ್ಮೆಂಟ್ ಆಫ್ ಟೈಮ್ ಯೂಸಿಂಗ್ ಪೀರಿಯಾಡಿಕ್ ಇವೆಂಟ್ಸ್, ಐಡಿಯಾ ಆಫ್ ಸ್ಪೀಡ್ ಆಫ್ ಮೂವಿಂಗ್ ಆಬ್ಜೆಕ್ಟ್ಸ್, ಸ್ಲೋ ಆ್ಯಂಡ್ ಫಾಸ್ಟ್ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಇದರಲ್ಲಿ ಸಿಂಬಲ್ಸ್ ಫಾರ್ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಸರ್ಕ್ಯೂಟ್, ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್, ಪ್ರಿನ್ಸಿಪಲ್ ಆಫ್ ಫ್ಯೂಸ್, a current carrying wire has an effect on a magnet, a current carrying coil behaves like a magnet, working of an electric bell. Next, high speed winds and heavy rainfall have disastrous consequences for human and other life. Next, light, ಇದರಲ್ಲಿ rectilinear propagation of light, reflection, certain surfaces reflect light, and real and virtual images. White light is composed by many colors. Next, water exists in various forms in nature, scarcity of water and its effect on life. Next, interdependence of plants and animals in forests. Forests contribute to purification of air and water. Sewage, need for drainage, sewer system that are closed and related concepts. ಸೊ ಇಲ್ಲಿ 7th ಪ್ರತಿಯೊಂದು ಕಾನ್ಸೆಪ್ಟು ಸಹ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ನಾನು ಕಾನ್ಸೆಪ್ಟ್ ವೈಸ್ ತಗೊಂಡು ಒಂದು ಕಾನ್ಸೆಪ್ಟನ್ನು ತಗೊಂಡು ಆ ಕಾನ್ಸೆಪ್ಟಲ್ಲಿ 6th, 7th, 8th, 9th, 10th ಈ ಇಷ್ಟು ಕ್ಲಾಸಸ್ಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕವರ್ ಆಗಿದೆ ಅದಷ್ಟನ್ನು ಸಹ ತಗೊಂಡು ಡಿಸ್ಕಷನ್ ಮಾಡ್ತಾ, ಜೊತೆಗೆ ಅದರ ಬಗ್ಗೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ತಾ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅಲ್ಲಿ ಕ್ಲಾಸಸ್ಸು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ವಿಡಿಯೋಸನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಸಿಲೆಬಸ್ ಇನ್ನು ಏನಿದೆ ಅಂತ ನೋಡೋಣ. 8th ಸ್ಟ್ಯಾಂಡರ್ಡನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥ ಪ್ರತಿಯೊಂದು ಕಾನ್ಸೆಪ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಕ್ರಾಪ್ ಪ್ರೊಡಕ್ಷನ್. ಸೊ ಅದರಲ್ಲಿ ಸಾಯಿಲ್ ಪ್ರಿಪರೇಷನ್, ಸೆಲೆಕ್ಷನ್ ಆಫ್ ಸೀಡ್ಸ್, ಸೋಯಿಂಗ್, ಅಪ್ಲೈಯಿಂಗ್ ಫರ್ಟಿಲೈಸರ್ಸ್, ಇರಿಗೇಷನ್, ವೀಡಿಂಗ್, ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್, ನೈಟ್ರೋಜನ್ ಫಿಕ್ಸೇಷನ್, ನೈಟ್ರೋಜನ್ ಸೈಕಲ್. ಹಾಗೆ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದರಲ್ಲಿ ಸ್ಟ್ರಕ್ಚರ್, ಕ್ಲಾಸಿಫಿಕೇಷನ್, ಯೂಸ್ಫುಲ್ ಆ್ಯಂಡ್ ಹಾರ್ಮ್ಫುಲ್ ಮೈಕ್ರೋಬ್ಸ್, ಸಿಂಥೆಟಿಕ್ ಕ್ಲಾತಿಂಗ್ ಮೆಟೀರಿಯಲ್ಸ್, ಅದರಲ್ಲಿ ಅದರ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಎಸ್ಪೆಷಲಿ ಪ್ಲಾಸ್ಟಿಕ್ಸ್, ಯೂಸ್ಫುಲ್ನೆಸ್ ಆಫ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದೇರ್ ಎಕ್ಸೆಸಿವ್ ಯೂಸಸ್. ದೇರ್ ಆರ್ ಅ ವೆರೈಟಿ ಆಫ್ ಫೈಬ್ರಸ್ ಮೆಟೀರಿಯಲ್ಸ್ ಇನ್ ಯೂಸ್. A material is chosen based on desired property. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ತಗೊಂಡಾಗ ಅದರಲ್ಲಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್.
ನೆಕ್ಸ್ಟ್ ಕಂಬಷನ್ ಆ್ಯಂಡ್ ಫ್ಲೇಮ್ ತಗೊಂಡಾಗ ಆಲ್ ಫ್ಯೂಯಲ್ಸ್ ರಿಲೀಸ್ ಹೀಟ್ ಆನ್ ಬರ್ನಿಂಗ್, ಫ್ಯೂಯಲ್ಸ್ ಡಿಫರ್ ಇನ್ ಎಫಿಷಿಯನ್ಸಿ, ಕಾಸ್ಟ್ ಎಕ್ಸೆಟ್ರಾ, ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಲೀಡ್ಸ್ ಟು ಹಾರ್ಮ್ಫುಲ್ ಬೈ ಪ್ರಾಡಕ್ಟ್ಸ್. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆರ್ ವೈಲ್ಡ್ ಲೈಫ್ ಆರ್ ಪ್ಲಾಂಟ್ಸ್, ಅದರಲ್ಲಿ ಝೂ, ಸ್ಯಾಂಚುರೀಸ್, ಫಾರೆಸ್ಟ್ ರಿಸರ್ವ್ಸ್ ಎಕ್ಸೆಟ್ರಾ, ಫ್ಲೋರಾ, ಫೌನಾ, endangered species, red book data, endemic and exotic species migration. Next cell structure, plant and animal cells, use of stain to observe, cell organelles, nucleus, vacuole, chloroplast, cell membrane, cell wall, sexual reproduction and endocrine system in animals, secondary sexual characters, reproductive health, internal and external fertilization. ಐಡಿಯಾ ಆಫ್ ಫೋರ್ಸ್, ಇದರಲ್ಲಿ ಪುಷ್ ಆರ್ ಪುಲ್, ಚೇಂಜ್ ಇನ್ ಸ್ಪೀಡ್, ಡೈರೆಕ್ಷನ್ ಆಫ್ ಮೂವಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಶೇಪ್ ಆಫ್ ಆಬ್ಜೆಕ್ಟ್ಸ್ ಬೈ ಅಪ್ಲೈಯಿಂಗ್ ಫೋರ್ಸ್, ಕಾಂಟ್ಯಾಕ್ಟ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ನೆಕ್ಸ್ಟ್ ಫ್ರಿಕ್ಷನ್ ತಗೊಂಡಾಗ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್ಸ್, ಸ್ಲೈಡಿಂಗ್ ಆ್ಯಂಡ್ ರೋಲಿಂಗ್ ಫ್ರಿಕ್ಷನ್, ಮೂವಿಂಗ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಫಾರ್ ದ ಮೂಮೆಂಟ್ ಆಫ್ ಆಟೋಮೊಬೈಲ್ಸ್, ಏರೋಪ್ಲೇನ್ಸ್ ಆ್ಯಂಡ್ ಬೋಟ್ಸ್ ಆರ್ ಶಿಪ್ಸ್, ಇನ್ಕ್ರೀಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಫ್ರಿಕ್ಷನ್. Idea of pressure, pressure exerted by air or liquid, atmospheric pressure. Various types of sound, sources of sound, vibration as a cause of sound, frequency, medium for propagation of sound, idea of noise as unpleasant and unwanted sound and need to minimize noise. Next, water conducts electricity depending on presence or absence of salt in it. Other liquids may or may not conduct electricity. Chemical effects of current. Basic idea of electroplating. Clouds carry electric charge, positive, negative charges, attraction and repulsion. Principle of lightning conductor. Laws of reflection. Characteristics of image formed with a plane mirror. Regular and diffused reflection, reflection of light from an object to the eye, multiple reflection, dispersion of light, structure of the eye, lens becomes opaque, light not reaching the eye, visually changed, use other senses to make sense of the world around, alternative technology available, role of nutrition in relation to blindness. Next idea about heavenly bodies are celestial objects and their classification. Moon, planets, stars, constellations, motion of celestial objects in space, the solar system. Next phenomena related to earthquakes in detail. Next natural resources, ಇದರಲ್ಲಿ consequences of deforestation, scarcity of products for humans and other living beings, change in physical properties of soil, reduced rainfall, reforestation, recycling of paper, formation of coal and petroleum in nature, consequences of over extraction of coal and petroleum. Water and air are increasingly getting polluted and therefore become scarce for use. Biological and chemical contamination of water, effect of impure water on soil and living beings, effect of soil containing excess of fertilizers and insecticides on water resources, potable water. ಸೊ ಇದಿಷ್ಟು ಏನು ಅಂತಂದರೆ, ಇಷ್ಟು ಸಿಲೆಬಸ್ಸನ್ನು ನೋಡಿದ ತಕ್ಷಣ ಏನಪ್ಪ ಇಷ್ಟೊಂದು ಸಿಲೆಬಸ್ ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಏನು ಅಂತಂದರೆ 6th to 10th NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಪ್ರತಿಯೊಂದು ಕಾನ್ಸೆಪ್ಟನ್ನು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ನೋಡಿದ ಮೇಲೆ ನಾವೇನು ತಿಳ್ಕೊಬೇಕಾಗತ್ತೆ ಅಂತಂದರೆ, ನಾವು ಸೈನ್ಸ್ ಸಿಲೆಬಸ್ ಅಂತ ತಗೊಂಡಾಗ ನಾವು 6th to 10th ಪ್ರತಿಯೊಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ಸಣ್ಣ ಕಾನ್ಸೆಪ್ಟನ್ನು ಸಹ ನಾವಿಲ್ಲಿ ಮಿಸ್ ಮಾಡ್ಕೋಬಾರ್ದು. ಹಾಗೆ ಇಲ್ಲಿ ಪೇಪರ್ 2ನ ತಗೊಂಡಾಗ ಪೇಪರ್ 2ಗೆ ಈ ಮೇಲೆ ಡಿಸ್ಕಷನ್ ಮಾಡಿದಂತಹ ಪ್ರತಿಯೊಂದು ಕಾನ್ಸೆಪ್ಟ್ ಇರುತ್ತೆ. 6th to 10th ಎಲ್ಲ ಕಾನ್ಸೆಪ್ಟ್ಸು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆಗೆ ಸಿಲೆಬಸ್ ಅಪ್ ಟು 12th ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪೇಪರ್ 2ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತಂದರೆ ನಾವು ಈ ಸಿಲೆಬಸ್ 6th to 10th ಸಿಲೆಬಸ್ ಏನಿದೆ ಅವುಗಳ ಜೊತೆಗೆ PUC ಬುಕ್ಸನ್ನು ಸಹ ನಾವಿಲ್ಲಿ ರೆಫರ್ ಮಾಡಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ
ಯಾವೆಲ್ಲ ಟಾಪಿಕ್ಸನ್ನು ನಾವಿಲ್ಲಿ ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದು ಪೇಪರ್ 2 ಅವರಿಗೆ. ಪೇಪರ್ 1 ಅವರಿಗೆ ಆಲ್ಮೋಸ್ಟ್ PU ಲೆವೆಲ್ ಕ್ವೆಶನ್ಸ್ ಏನು ಅರೇಸ್ ಆಗಿರೋದಿಲ್ಲ. ಬಟ್ ಪೇಪರ್ 2 ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಏನು ಮಾಡಬೇಕಾಗತ್ತೆ ಅಂದರೆ PUC ಸಿಲೆಬಸ್ಸನ್ನು ಸಹ ಇಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಸೊ ಅಟ್ಲೀಸ್ಟ್ ನೀವು PUC ಬುಕ್ಸನ್ನು ರೆಫರ್ ಮಾಡಲಿಕ್ಕಾಗಲಿಲ್ಲ ಅನ್ನೋರು 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಸಿಲೆಬಸ್ ಕವರ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ನಾನಿಲ್ಲಿ PUC ಸಿಲೆಬಸ್ಸನ್ನು ಇನ್ ಡೀಟೇಲ್ ನಾನು ಓದೋಕ್ಕೆ ಹೋಗ್ತಿಲ್ಲ. ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ನಾನಿಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಹಾಗೆ ಈ ಸಿಲೆಬಸ್ನ PDF ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು PDF ಲಿಂಕನ್ನು ಕಳಿಸ್ತೀನಿ. ಸೊ ದಟ್ ನೀವು PDFನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಓಕೆ, ಸೊ ಫಸ್ಟ್ PUC ಫಿಸಿಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಫಿಸಿಕಲ್ ವರ್ಲ್ಡ್ ಆ್ಯಂಡ್ ಮೆಷರ್ಮೆಂಟ್, ಅದರಲ್ಲಿ ಯೂನಿಟ್ಸನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೈನಮ್ಯಾಟಿಕ್ಸು, ಅದರಲ್ಲಿ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಆ್ಯಂಡ್ ಮೋಷನ್ ಇನ್ ಅ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನನ್ನು ತಗೊಂಡಾಗ ಅದರಲ್ಲಿ ಎಲ್ಲ ಲಾಸನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್, ನೆಕ್ಸ್ಟ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್, ನೆಕ್ಸ್ಟ್ ಒನ್ ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ, ಹಾಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷ್ನಲ್ ಮೋಷನ್, ನೆಕ್ಸ್ಟ್ ಗ್ರಾವಿಟೇಷನ್, ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್, ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸನ್ನು ಕೊಟ್ಟಿದ್ದಾರೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಾಮಿಕ್ಸು, ಬಿಹೇವಿಯರ್ ಆಫ್ ಪರ್ಫೆಕ್ಟ್ ಗ್ಯಾಸಸ್ ಆ್ಯಂಡ್ ಕೈನೆಟಿಕ್ ಥಿಯರಿ ಆಫ್ ಗ್ಲಾಸಸ್, ನೆಕ್ಸ್ಟ್ ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್, ಆಸಿಲೇಷನ್ಸ್ ಪೀರಿಯಾಡಿಕ್ ಮೋಷನ್ ಕೊಟ್ಟಿದ್ದಾರೆ, ವೇವ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ PUC ಸಿಲೆಬಸ್ಸನ್ನು ನೋಡೋದಾದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಟಿಕ್ಸ್, ಅದರಲ್ಲಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ, ಎಲೆಕ್ಟ್ರಾನಿಕ್ ಡಿವೈಸಸ್, ಅದರಲ್ಲಿ ಸೆಮಿ ಕಂಡಕ್ಟರ್ಸ್, ಇದಿಷ್ಟೂ ಸಹ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಕೆಮಿಸ್ಟ್ರಿಯನ್ನು ತಗೊಂಡಾಗ 11th ಕೆಮಿಸ್ಟ್ರಿಯಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಯೂನಿಟ್ 1 ಏನಿದೆ ಅದನ್ನು ಫುಲ್ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್, ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಸ್ಟೇಟ್ಸ್ ಆಫ್ ಮ್ಯಾಟರ್, ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್, ಕೆಮಿಕಲ್ ಥರ್ಮೋಡೈನಾಮಿಕ್ಸ್, ಈಕ್ವಿಲಿಬ್ರಿಯಮ್, ರೆಡಾಕ್ಸ್ ರಿಯಾಕ್ಷನ್ಸು, ಹೈಡ್ರೋಜನ್, S ಬ್ಲಾಕ್ ಎಲಿಮೆಂಟ್ಸ್, ಅದರಲ್ಲಿ ಆಲ್ಕಲಿ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು P ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ಗ್ರೂಪ್ 13 ಎಲಿಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಗ್ರೂಪ್ 14 ಎಲಿಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್, ಹೈಡ್ರೋಕಾರ್ಬನ್ಸ್, ಅದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಹೈಡ್ರೋಕಾರ್ಬನ್ಸ್ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ PUC ಕೆಮಿಸ್ಟ್ರಿ ನೋಡಿದಾಗ ಸಾಲಿಡ್ ಸ್ಟೇಟು, ಸೊಲ್ಯೂಷನ್ಸು, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸು, ಸರ್ಫೇಸ್ ಕೆಮಿಸ್ಟ್ರಿ, ನೆಕ್ಸ್ಟ್ P ಬ್ಲಾಕ್ ಎಲಿಮೆಂಟ್ಸು, ಗ್ರೂಪ್ 15 ಎಲಿಮೆಂಟ್ಸ್, ಗ್ರೂಪ್ 17, ಹಾಗೆ ಗ್ರೂಪ್ 16, ಗ್ರೂಪ್ 18 ಎಲಿಮೆಂಟ್ಸು, D ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸು, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಕಂಟೈನಿಂಗ್ ನೈಟ್ರೋಜನ್, ಅಮೈನ್ಸು, ಸೈನೈಡ್ಸ್ ಆ್ಯಂಡ್ ಐಸೋಸೈನೈಡ್ಸು, ಡಯಾಝೋನಿಯಮ್ ಸಾಲ್ಟ್ಸು, ಬಯೋಮಾಲಿಕ್ಯೂಲ್ಸ್, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ನ್ಯೂಕ್ಲಿಕ್ ಆ್ಯಸಿಡ್ಸು, ಪಾಲಿಮರ್ಸ್, ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಯಾಲಜಿ ನೋಡಿದಾಗ ಫಸ್ಟ್ PU ಬಯಾಲಜಿಯಲ್ಲಿ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ಸೆಲ್ ಡಿವಿಷನ್, ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಲಿವಿಂಗ್ ಸೆಲ್ಸ್, ಸೆಲ್ ಡಿವಿಷನ್, ಪ್ಲ್ಯಾಂಟ್ ಫಿಸಿಯಾಲಜಿ ಕೊಟ್ಟಿದ್ದಾರೆ. ಹಾಗೆ ಹ್ಯೂಮನ್ ಫಿಸಿಯಾಲಜಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ PUCಯಲ್ಲಿ ರೀಪ್ರೊಡಕ್ಷನ್, ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಬಯಾಲಜಿ ಆ್ಯಂಡ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇವಿಷ್ಟೂ ಸಹ ಇನ್ಕ್ಲೂಡ್ ಆಗಿದೆ. ಅಂದರೆ
ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿರೋ ಪ್ರತಿಯೊಂದು ಟಾಪಿಕ್ಕು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಈ 3 ಸಬ್ಜೆಕ್ಟ್ಸು ಇನ್ಕ್ಲೂಡ್ ಆಗಿದೆ. ಸೊ ನಾವು ಪೇಪರ್ 2 ತಗೊಂಡಾಗ ಪೇಪರ್ 2 ಡಿಫಿಕಲ್ಟ್ ಆಗಿರುತ್ತೆ ವೆನ್ ಕಂಪೇರ್ ಟು ಪೇಪರ್ 1. ಸೊ ಪೇಪರ್ 1 ತಗೊಂಡಾಗ ನಾವು ಹೈಸ್ಕೂಲ್ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ರೆಫರ್ ಮಾಡಬೇಕಾಗತ್ತೆ. ಎಲ್ಲಿಂದ ಎಲ್ಲಿಗೆ ಅಂದರೆ 6th to 10th. ಹಾಗೆ ಪೇಪರ್ 2 ತಗೊಂಡಾಗ ಅಲ್ಲೂ ಸಹ ನಾವು 6th to 10th ಕಂಪ್ಲೀಟ್ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಿಯರ್ಲಿ 95% ಅಷ್ಟು ಕ್ವೆಶನ್ಸ್ ನಮಗೆ 6th to 10th ಸಿಲೆಬಸ್ಸಲ್ಲೇ ಅರೈಸ್ ಆಗುತ್ತೆ. ಇನ್ನು 5% ಅಷ್ಟು ಕ್ವೆಶನ್ಸ್ ನಮಗೆ PU ಲೆವೆಲಲ್ಲಿ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಬರ್ತಾ ಇರುವಂಥ ಕ್ವೆಶನ್ ಪೇಪರ್ಸಿಂದ. ಸೊ ಆ 5% ನಾವು ಮಿಸ್ ಮಾಡ್ಕೋಬಾರ್ದು ಅನ್ನೋದಾದರೆ ನಾವು PU ಬುಕ್ಸನ್ನು ಸಹ ರೆಫರ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋಲಿ ನಾನು ಸೈನ್ಸ್ನ ನ್ಯೂ ಸಿಲೆಬಸ್ ಏನಿದೆ ಅದಷ್ಟನ್ನು ನಾನಿಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.